ಆಮೇಲೆ ವೆಸ್ಟ್ ಗೇಟ್ ಇಂದ ಹಿಡಿದು ಟೌನ್ ಹೋಗಿ ಮೆಟ್ರೋ ಫ್ಲೈಓವರ್ ಮಾಡ್ತೀವಿ ಅಂತ ಪ್ರಪೋಸಲ್ ಇತ್ತು ಜಾರ್ಜ್ ಹೋಗಿ ಅದು ಬಿದ್ದ ಹೋಯ್ತಲ್ಲ ಸ್ಟೀಲ್ ಫ್ಲೇವರ್ ಮಾಡಬೇಕು ಅಂತ ಆಮೇಲೆ ಇನ್ನೊಂದು ಈಗ ನಮ್ಗೆ ಇಲ್ಲಿ ಬಾಲಬ್ರೂಯಿಂದ ಹಿಡಿದು ಬೇಕ್ರಿ ಸರ್ಕಲ್ ವರೆಗೂ ನಾವು ಫ್ಲೇವರ್ ಮಾಡೋಣ ಅಂತ ಹೊರಟ್ವಿ, ಸ್ಟೀಲ್ ಫ್ಲೇವರ್ ಅಂತ. ಅದಕ್ಕೆ ಬಿಜೆಪಿ ಅವರೆಲ್ಲ ವಿರೋಧ ಮಾಡಿದ್ರು. ಅದ್ಯಾರೋ ಇವರು ರಾಜೀವ್ ಚಂದ್ರಶೇಖರ್ ಅವರ ಫೌಂಡೇಶನ್ ಇದೆಯಲ್ಲ, ಬೆಂಗಳೂರು ಫೌಂಡೇಶನ್, ಅವ್ರ ಕಡೆ ಕೋರ್ಟ್ಗೆ ಹಾಕ್ಬಿಟ್ಟು ಸ್ಟೇ ಆಯಿತು. ಇವತ್ತು ಜನ ಶಾಪ್ ಹಾಕ್ತಾರೆ. ಸ್ಟೀಲ್ ಫ್ಲೇವರ್ ಬೇಡವಾ, ಕಾಂಕ್ರೀಟ್ ಮಾಡಿ ಅಂತ ಅವ್ರು ಹೇಳ್ಬೇಕಾಯ್ತು ಅವರಿಗೆ. ಅಲ್ಲ, ಇದು ಹೇಳಿದ್ದು ಇದನ್ನ ಆಗಿ ವರ್ಕ್ ಆರ್ಡರ್ ಆಗಿತ್ತು. ಸ್ಟೀಲ್ ಫ್ಲೇವರ್ ಬೇಡವಾ, ಕಾಂಕ್ರೀಟ್ ಆದ್ರೂ ಮಾಡಿ ಅಂತ ಸಲಹೆ ಕೊಡ್ಕೋಯ್ತಲ್ಲ, ಕೋರ್ಟ್ಗೆ ಹೋಗಿ ಸ್ಟೇ ತರಿಸ್ಬೇಕು. ಎಲ್ಲ ಇನ್ನೂ ಆಗಿಲ್ಲ. ಈಗ ಮತ್ತೆ ಮಾಡ್ಬೇಕಷ್ಟೇ. ಆಮೇಲೆ ಇವ್ರ ಕಾಲದಲ್ಲಿ ಯಾವ್ದನ್ನ ಫ್ಲೇವರ್ ಮಾಡೋದು ಹೇಳ್ಬಿಡಿ ನೋಡೋಣ. ನಾನು ಇಷ್ಟೆಲ್ಲ ಪಟ್ಟಿ ಕೊಟ್ಟೆ ಆವಾಗಲೇ. ನಮ್ಮ ಕಾಲದಲ್ಲಿ ಎಷ್ಟು ಫ್ಲೇವರ್ಸ್ ಆಯಿತು, ROB ಎಷ್ಟಾಯಿತು, RUB ಎಷ್ಟಾಯಿತು, ಅವ್ರು ಸ್ಟಾರ್ ಮೋಟ್ರ್ ಇನ್ನು ಎಷ್ಟು ಕಿಲೋಮೀಟರ್ ಮಾಡಿದೀವಿ ಅಂತ ಈ ಥರದ್ದೊಂದು ತೋರಿಸ್ತೀವಿ ನಾವು. ಬಿಜೆಪಿ ಅವರು ಅಷ್ಟು 1000 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳ್ತಾರಲ್ಲ, ವರ್ಷ ಕೊಟ್ಬಿಟ್ರು, ಬೊಮ್ಮಾಯಿ ಕೊಟ್ಬಿಟ್ರು, ಯಡಿಯೂರಪ್ಪ ಕೊಟ್ಬಿಟ್ರು ಅಂತ ತೋರಿಸ್ಲಿ. ನಾನು 83ರಲ್ಲಿ ಕಾರ್ಪೊರೇಟರ್ ಆಗಿದ್ದು. 83ರಿಂದ 88ರವರೆಗೂ ಕಾರ್ಪೊರೇಟರ್ ಆಗಿದ್ದ. ಆಮೇಲೆ 89ರಿಂದ ಈಗ ಸಮಸ್ಯೆಗಳು ಇದ್ದೇ ಇರುತ್ತೆ. 42 ವರ್ಷ ಆಯ್ತಲ್ಲ MLA ಪ್ಲಸ್ ಕಾರ್ಪೊರೇಟರ್, ಅದರಲ್ಲಿ ಎಲ್ಲ ವಿಚಾರ ಗೊತ್ತಿರುತ್ತೆ. ಪ್ಲಸ್ ನೀವು ಎಲ್ಲ ಮಾಹಿತಿ ಕೊಡ್ತಾ ಇರ್ತೀರಲ್ಲ ನಮ್ಗೆ. ಮಾಹಿತಿ ಅವ್ರು ಕೊಡ್ತಾರೆ. ಈ ಸಲ ಬಜೆಟ್ ಅಲ್ಲಿ ಹೆಚ್ಚು ಕೊಡ್ತಾರೆ. ನಾನು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ ಅಂತ ಹೇಳ್ತೀನಿ. 28 ಕ್ಷೇತ್ರ ಆದ್ರೆ ಬೆಂಗಳೂರು ಡೆವಲಪ್ಮೆಂಟ್. ನಾನು ಈ ಮಾತು ಇವತ್ತಿಂದ ಹೇಳ್ತಿಲ್ಲ, ನಾನು ಉಸ್ತುವಾರಿ ಸಚಿವನಾಗಿದ್ದಾಗಲೂ ಇದೇ ಮಾತು ಹೇಳ್ತಿದ್ದೆ. ಬಿಜೆಪಿ ಅವರದ ಆರೋಪ ಏನಂದ್ರೆ ಉಸ್ತುವಾರಿ ಸಚಿವರು ಸರಿಯಾಗಿ ಕೆಲಸ ಮಾಡಿದ್ರೆ ನಾವು ಸಿಎಂ ಸತ್ಯ. ನೋ ಕಾಮೆಂಟ್ಸ್. ಈಗ ಬಿಜೆಪಿ ಅವರು ಕೊಟ್ರ, ಬಿಜೆಪಿ ಅವರು 4 ವರ್ಷ ಹಿಂದೆ ಇದ್ರು, ಮೊನ್ನೆ 5 ವರ್ಷ ಇದ್ರು. ಉಸ್ತುವಾರಿ ಯಾರಿಗಾನ ಕೊಟ್ರ ಬೆಂಗಳೂರಿನವ್ರಿಗೆ? ಬೆಂಗಳೂರಿನವ್ರು ಕೊಡ್ಲೇ ಇಲ್ಲ. ಬೊಮ್ಮಾಯಿ ಬೆಂಗಳೂರಿನ ಅವ್ರು ಕೊಟ್ಟಿದ್ರೆ ನಮ್ಮಲ್ಲೂ ಕೊಟ್ರು. ಅವ್ರು ಕೊಟ್ಟಿಲ್ಲ. ನಾನು ಸೋಮಣ್ಣ ಇಬ್ರೆ ಇಲ್ಲ. ಬೆರಕಲ್ ಮಲ್ಲಪ್ಪ 1 ವರ್ಷ ಆಗಿದ್ರು, ನಾನು 1 ವರ್ಷ ಆಗಿದೆ SM ಕೃಷ್ಣ ಅವ್ರ ಕಾಲದಲ್ಲಿ. ಆಮೇಲೆ ಸೋಮಣ್ಣ 1 ವರ್ಷ ಆಗಿದ್ರು, ಅನಂತ್ನಾಗ್ 1 ವರ್ಷ ಆಗಿದ್ರು. ಅನಂತ್ನಾಗ್ ಬೆಂಗಳೂರು ನನಗಿದ್ದಿರು. ಜಾರ್ಜ್ 2 ವರ್ಷ ಇದ್ರು. ನಾನು 1 ವರ್ಷ ಇಲ್ಲ, ಅದು ಇನ್ಚಾರ್ಜ್ ಅಷ್ಟೇ. ನಾನು ಉಸ್ತುವಾರಿ